ನಮಸ್ಕಾರ ಸ್ನೇಹಿತರೆ. ಮಹತ್ವದ ವಿದ್ಯಮಾನವೊಂದರಲ್ಲಿ ರಾಜ್ಯ ಸರ್ಕಾರ ತಮಿಳುನಾಡಿಗೆ ಕಾವೇರಿ ನದಿ ನೀರನ್ನು ಬಿಟ್ಟಿದೆ. ಅಂದರೆ ಕಬಿನಿ ಜಲಾಶಯದಿಂದ ಸರಿಸುಮಾರು 10,000 ಕ್ಯೂಸೆಕ್ ಅಷ್ಟು ನೀರನ್ನು ನದಿ ಪಾತ್ರಕ್ಕೆ ಬಿಡಲಾಗಿದ್ದು, ನಾಳೆ ಸರ್ವಪಕ್ಷದ ಸಭೆ ಆರಂಭ ಆಗುವ ಹೊತ್ತಿಗೆ ಸರಿಸುಮಾರು 4 TMC ನೀರು ತಮಿಳುನಾಡಿಗೆ ಹರಿದು ಹೋಗ್ಬಿಟ್ಟಿರುತ್ತೆ. ಪ್ರಕೃತಿಯ ವಿಸ್ಮಯ ಅಥವಾ ಪ್ರಕೃತಿಯ ಪವಾಡ ಹೇಗಿರುತ್ತೆ ಅಂತಂದರೆ, ಕೆಲವೊಮ್ಮೆ ಮನುಷ್ಯ ಸೃಷ್ಟಿಸಿದ ಜಟಿಲ ಸಮಸ್ಯೆಗಳಿಗೆ ಪ್ರಕೃತಿ ತಂತಾನಾಗಿಯೇ ಉತ್ತರವನ್ನು ಕೊಡುತ್ತೆ ಅನ್ನೋದಕ್ಕೆ ಇವತ್ತು ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ಹರಿಯುತ್ತಿರುವ ನೀರೇ ಸಾಕ್ಷಿಯಾಗಿದೆ. ಕಾವೇರಿ ಕೊಳ್ಳದಲ್ಲಿ, ಅದರಲ್ಲೂ ವಿಶೇಷವಾಗಿ ಕೊಡಗಿನಲ್ಲಿ, ವೈನಾಡಿನಲ್ಲಿ, ಕೇರಳದ ವೈನಾಡಿನಲ್ಲಿ ಭಾರೀ ಮಳೆ ಬಿದ್ದ ಕಾರಣ ಕಬಿನಿ ಜಲಾಶಯ ತುಂಬಿದೆ. ಒಳಹರಿವು 15,000 ಕ್ಯೂಸೆಕ್ಗಿಂತ ಹೆಚ್ಚಾಗಿದೆ. ಜಲಾಶಯ ತುಂಬಕ್ಕೆ ಬಂದ ಹಿನ್ನೆಲೆಯಲ್ಲಿ ನೀರನ್ನು ಬಿಡೋದು ಅನಿವಾರ್ಯ ಆಗಿದೆ. ಆದ್ದರಿಂದ ತಮಿಳುನಾಡಿಗೆ ರಾಜ್ಯ ಸರ್ಕಾರ ನೀರನ್ನು ಬಿಟ್ಟಿದೆ. ಇದು ಒಂದು ಮಹತ್ವದ ವಿದ್ಯಮಾನ ಆಗಿದೆ. ಹಾಗಾದರೆ ಏನೆಲ್ಲ ಆಯಿತು ಅನ್ನೋದ್ರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ. ಗೆಳೆಯರೆ, ಪ್ರಕೃತಿಯ ವಿಸ್ಮಯ ಅಂತ ನಾವು ಇದನ್ನೇ ಹೇಳ್ತೀವಿ ಅಂತ ಅನಿಸುತ್ತೆ. ಯಾಕೆಂದರೆ ಪ್ರಕೃತಿಯ ಉತ್ಪನ್ನಗಳಿಗೆ ಮನುಷ್ಯ ಕಚ್ಚಾಡ್ತಾರೆ, ರಾಜ್ಯಗಳು ಕಚ್ಚಾಡ್ತವೆ. ವಿಶೇಷವಾಗಿ ನೀರಿಗೆ, ಭೂಮಿಗೆ ಕಿತ್ತಾಟಗಳು, ಯುದ್ಧಗಳು, ದೊಡ್ಡ ದೊಡ್ಡ ಭಿನ್ನಾಭಿಪ್ರಾಯಗಳು ಕೂಡ ಉಂಟಾಗ್ಬಿಡ್ತವೆ. ಕಾವೇರಿ ನದಿ ನೀರಿನ ವಿವಾದ ಅಂಥ ವಿವಾದದಲ್ಲಿ ಒಂದು. ನಮ್ಮಲ್ಲೇ ನೀರಿರಲಿಲ್ಲ, ಇನ್ನು ತಮಿಳುನಾಡಿಗೆ ನೀರು ಹೇಗೆ ಬಿಡೋದು ಎನ್ನುವ ಒಂದು ಜಟಿಲ ಪ್ರಶ್ನೆಯ ನಡುವೆ ಪ್ರಕೃತಿಯ ಉತ್ತರ ಹೇಗಿತ್ತು ಅನ್ನೋದಕ್ಕೆ ಇವತ್ತು ಕಬಿನಿಯಿಂದ ತಮಿಳುನಾಡಿಗೆ 10,000 ಕ್ಯೂಸೆಕ್ನಷ್ಟು ನೀರು ಹೊರಹರಿವನ್ನು ಬಿಡ್ತಾ ಇರೋದೇ ಸಾಕ್ಷಿ. ಇದ್ದಕ್ಕಿದ್ದ ಹಾಗೆ ಕೊಡಗಿನ ಶಾಂತಳ್ಳಿ, ಹಾಗೆಯೇ ಭಾಗಮಂಡಲ, ಅಲ್ಲಿ ಬಿದ್ದಂತಹ ಮಳೆ 180 mm, 125 mm, ಹೀಗೆ ಭೋರ್ಗರದ ಮಳೆಯ ಪರಿಣಾಮ, ನೀರು ಉಕ್ಕಿದ ಪರಿಣಾಮ 15,675 ಕ್ಯೂಸೆಕ್ನ ಒಳಹರಿವು ಕಬಿನಿಗೆ ಬಂದ ಕಾರಣ ಇಡೀ ಜಲಾಶಯ ತುಂಬಿತು. 19.2 TMC ಸಾಮರ್ಥ್ಯದ, ಅಂದರೆ ಸರಿಸುಮಾರು 62 ಅಡಿ ಎತ್ತರದ ಈ ಒಂದು ಜಲಾಶಯದಲ್ಲಿ 56 ಅಡಿಗಳಷ್ಟು ನೀರು ತುಂಬಿದೆ. ಹೀಗಾಗಿ ಜಲಾಶಯದ ಗೇಟುಗಳನ್ನು ತೆರೆದು ಅಲ್ಲಿ ಸಮತೋಲನವನ್ನು ಮಾಡೋದಕ್ಕೋಸ್ಕರ ನೀರನ್ನ ತಮಿಳುನಾಡಿಗೆ ನದಿ ಪಾತ್ರಕ್ಕೆ ಬಿಡೋದು ಅನಿವಾರ್ಯ ಎನ್ನಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ನೋಡಿ ಹೇಗೆ ನಾನು ವಿಸ್ಮಯಗಳು ಸಂಭವಿಸ್ತೇ ಅಂತಂದರೆ, ಕಾವೇರಿ ನದಿ ನೀರು ಪ್ರಾಧಿಕಾರ ಈ ಹಿಂದೆ ಕಾವೇರಿ ನಿಯಂತ್ರಣ ಸಮಿತಿ ಕೊಟ್ಟಂತಹ ತೀರ್ಪನ್ನು ಎತ್ತಿ ಹಿಡಿದಾಗ ಪ್ರತಿಭಟನೆಗಳು ಭುಗಿಲೆದ್ದಿದ್ವು. ಯಾವ ಜಲಾಶಯದಲ್ಲೂ ನೀರಿರಲಿಲ್ಲ, ಹಾರಂಗಿನಲ್ಲಿಲ್ಲ, ಕಬಿನಲ್ಲಿಲ್ಲ, KRS ಅಲ್ಲಿಲ್ಲ, ಯಾವ ಜಲಾಶಯಗಳಲ್ಲೂ ನೀರಿರಲಿಲ್ಲ. ಆದರೆ 2 ದಿನಗಳಲ್ಲಿ, 3 ದಿನಗಳಲ್ಲಿ ಪ್ರಕೃತಿಯ ಪವಾಡ ಹೇಗೆ ಸೃಷ್ಟಿಯಾಯಿತು ಅಂತಂದರೆ, ಇಡೀ ಕಬಿನಿ ಇವತ್ತು ತುಂಬಿದೆ ಮತ್ತು ಹೆಚ್ಚುವರಿ ನೀರನ್ನು ತಮಿಳುನಾಡು ಲೆಕ್ಕಕ್ಕೆ ಬಿಡ್ತಿದ್ದೇವೆ. ನಾಳೆ ಸರ್ವಪಕ್ಷದ ಸಭೆ ನಡೀತಾ ಇದೆ. ಈ ಸಭೆಯಲ್ಲಿ ಚರ್ಚಿಸಿ ಆ ನಂತರ ನೀರು ಬಿಡ್ತೀನಿ ಅನ್ನುವ ತೀರ್ಮಾನಕ್ಕೂ ಕೂಡ ಮುಖ್ಯಮಂತ್ರಿ ಕಾಯುವ ಹಾಗಿಲ್ಲ. ಯಾಕೆಂದರೆ ಜಲಾಶಯಗಳಲ್ಲಿ ನೀರು ಸ್ಟೋರ್ ಮಾಡ್ಕೊಳ್ಳಂಗಿಲ್ಲ. ಜಲಾಶಯ ತುಂಬಿದ ಮೇಲೆ ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ, ನೀರು ಹರಿದು ಹೋಗಲೇಬೇಕಾಗುತ್ತೆ. ಹೀಗಾಗಿ ರಾಜಕಾರಣವನ್ನು ಮೀರಿದ ಪ್ರತಿ ಆರೋಪಗಳನ್ನು ಮೀರಿದಂತಹ ಪ್ರಕೃತಿಯ ವಿಸ್ಮಯ ಇವತ್ತು ಸಂಭವಿಸಿತು. ಹಾಗೆಯೇ ಕಬಿನಿಯಿಂದ ಕಪಿಲ ನದಿ ದಂಡೆಗೆ ನೀರನ್ನು ಬಿಡಲಾಗ್ತಿದೆ. ಅದು ಸೀದಾ ತಮಿಳುನಾಡಿಗೆ ಹೋಗುತ್ತೆ. 11,574 ಕ್ಯೂಸೆಕ್ಸ್ ಅಷ್ಟು ನೀರು 24 ಗಂಟೆ ಬಿಡುಗಡೆ ಮಾಡಿದರೆ ಅದು 4 TMC ಆಗುತ್ತೆ. ಈಗ 10,000 ಕ್ಯೂಸೆಕ್ ಅನ್ನು ಅವರು ಬಿಡ್ತಿದ್ದಾರೆ. ಅದಿನ್ನೂ ಇನ್ಕ್ರೀಸ್ ಆಗುತ್ತೆ. ಅಂದರೆ ಸರಿಸುಮಾರು 1 ದಿನದಲ್ಲಿ ಅಲ್ಲಿ 4 TMC ನೀರು ಹೋಗುತ್ತೆ. ಅಲ್ಲಿ 4 TMC ಬಿಳಿಗುಂಡ್ಲು ಮಾಪನ ಕೇಂದ್ರದಲ್ಲಿ 4 TMC ದಾಖಲಾಗಬೇಕಾದ್ರೆ ಒಂದು 6ರಿಂದ 7 TMCಗಳಷ್ಟು ನೀರನ್ನು ಬಿಡುಗಡೆ ಮಾಡಬೇಕಾಗುತ್ತೆ. ಇದೇ ಪ್ರಮಾಣದಲ್ಲಿ ಒಳಹರಿವಿದ್ರೆ ಬಿಡಲೇಬೇಕು. ಅದನ್ನು ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ನಮಗಿಲ್ಲ. ಹೀಗಾಗಿ 4 TMC ಹೋಗುತ್ತೋ, ಇನ್ನೂ 4 TMC ಎಕ್ಸ್ಟ್ರಾ ಹೋಗುತ್ತೋ, ಇನ್ನೂ ಜಾಸ್ತಿ ಹೋಗುತ್ತೋ, ಅದು ಪ್ರಕೃತಿಗೆ ಬಿಟ್ಟಂತಹ ವಿಚಾರ. ಹೀಗಿದ್ರೂ ಕೂಡ ನಾಳೆ
ಮುಖ್ಯಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ ಸಭೆಯನ್ನ ಕರೆದಿದ್ದಾರೆ. ಅಲ್ಲಿ ಏನೆಲ್ಲ ಆಯ್ತು ಅನ್ನುವ ವಿವರವನ್ನ ಕೊಡ್ತಿದ್ದಾರೆ. ಅಲ್ಲಿ ಬಹುಶಃ ನಮ್ಮ ಗಮನಕ್ಕೆ ಬರ್ದಲೇ ಇರೋ ರೀತಿಯಲ್ಲಿ ನೀವು ನೀರನ್ನ ಬಿಟ್ಟಿದ್ದೀರಾ ಅಂತ ಪ್ರತಿಪಕ್ಷಗಳು ಹೇಳ್ಬೋದು ಅಂತ ಅನ್ಸುತ್ತೆ. ಆದ್ರೆ ನೀರು ಬಿಡೋದು ಅನಿವಾರ್ಯ ಆಗಿತ್ತು. ಯಾಕೆಂದ್ರೆ ಡ್ಯಾಮ್ ತುಂಬಿದ ಮೇಲೆ ಸಿಕ್ಕಾಪಟ್ಟೆ ಒಳಹರಿವಿತ್ತು ಅಂದ್ರೆ ಡ್ಯಾಮ್ ಅಲ್ಲಿ ಇಟ್ಕೊಳ್ಳಕ್ ಆಗೋದಿಲ್ಲ. ಡ್ಯಾಮಿನ ಸುರಕ್ಷತೆ ದೃಷ್ಟಿಯಿಂದ ನೀರನ್ನ ಬಿಡ್ಲೇಬೇಕಾಗುತ್ತೆ. ಇದರ ನಡುವೆ ಹಾರಂಗಿ ಜಲಾಶಯ ಕೂಡ ತುಂಬಿದೆ. ಅದು ತುಂಬಾ ವಿಶೇಷವಾದಂತಹ ಸಂಗತಿ. ಸರಿಸುಮಾರು 9,000 ಕ್ಯೂಸೆಕ್ನಷ್ಟು ಆ ಒಂದು ಪುಟ್ಟ ಜಲಾಶಯಕ್ಕೆ ಅಂದ್ರೆ ಸರಿಸುಮಾರು ಒಂದು 8 TMCಗಳಷ್ಟು ಗಾತ್ರದ ಜಲಾಶಯಕ್ಕೆ ನೀರು ಹರಿದು ಬರ್ತಿದೆ. ಒಳಹರಿವು ಅಷ್ಟಿದೆ, ಹೊರಹರಿವು 10,000 ಕ್ಯೂಸೆಕ್ನಷ್ಟಿದೆ. ಅಂದ್ರೆ ಎಷ್ಟು ಸಾಮಾನ್ಯವಾಗಿ ಒಳಹರಿವಿದೆಯೋ ಆ ಹೊರಹರಿವು ಕೂಡ ಹೆಚ್ಚು ಕಮ್ಮಿ ಅಷ್ಟೇ ಇದೆ. ಇದು ಜಲಾಶಯದ ಸಮತೋಲನವನ್ನ ಮಾಡಿಕೊಳ್ಳೋದಕ್ಕೆ ಅದನ್ನು ಮಾಡಲಾಗ್ತಿದೆ. ಒಟ್ಟಾರೆ ಕಾವೇರಿ ನದಿ ನೀರಿನ ಒಂದು ಪ್ರತಿಭಟನೆ ಒಂದ್ ಕಡೆ ಆಗಸ್ಟ್ 13ರಂದು ಕರ್ನಾಟಕ ಬಂದು, ಮತ್ತೊಂದೆಡೆ ಮೈಸೂರು ಮಂಡ್ಯ ಭಾಗದಲ್ಲಿ ದೊಡ್ಡ ದೊಡ್ಡ ಪ್ರತಿಭಟನೆ, ಇವತ್ತು ಕೂಡ ಪ್ರತಿಭಟನೆ ನಡೀತು. ಆದರೆ ನೀರು ಬಿಡುಗಡೆ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಅನ್ನ ಅಲ್ಲಿ ಕ್ರಿಯೇಟ್ ಮಾಡುತ್ತಾ ನಾವು ಕಾದು ನೋಡಬೇಕು. ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳ ಹೇಳಿಕೆ ಇನ್ನೂ ಹೊರಬಿದ್ದಿಲ್ಲ, ಪ್ರತಿಪಕ್ಷಗಳ ಹೇಳಿಕೆ ಕೂಡ ಹೊರಬಿದ್ದಿಲ್ಲ. ಒಟ್ಟಾರೆ ಇದೊಂದು ವಿಸ್ಮಯಕಾರಿ ವಿದ್ಯಮಾನ, ಪ್ರಕೃತಿಯ ಒಂದು ರೀತಿಯಲ್ಲಿ ರೋಮಾಂಚನ ಅನ್ನೋ ಮಾತನ್ನ ಹೇಳ್ತಾ ನಾನು ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.